ಎಲ್ಲರಿಗೂ ನಮಸ್ಕಾರ. ಕೃಷಿ ವಿಜ್ಞಾನ ಕೇಂದ್ರ ಕೊನೆಹಳ್ಳಿ ತಿಪ್ಟೂರು ವತಿಯಿಂದ ಪ್ರತಿ ಮಂಗಳವಾರ ಪ್ರಸಾರವಾಗುವ ಟೆಕ್ ಟಾಕ್ ಟ್ಯೂಸ್ಡೇ ಕಾರ್ಯಕ್ರಮದ 4ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸುಸ್ವಾಗತ. ಆತ್ಮೀಯ ರೈತ ಬಾಂಧವರೇ, ಪ್ರತಿಯೊಂದು ಬೆಳೆಯು ಉತ್ತಮ ಗುಣಮಟ್ಟ ಮತ್ತು ಇಳುವರಿಯನ್ನು ಪಡೆಯಲು ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ನಾವು ಪೋಷಕಾಂಶಗಳನ್ನು ಬಳಸಬೇಕು. ನಿಖರವಾದ ಪ್ರಮಾಣದಲ್ಲಿ ಪೋಷಕಾಂಶವನ್ನು ಬಳಸಬೇಕಾದರೆ ತಮ್ಮ ಜಮೀನಿನಲ್ಲಿ ಲಭ್ಯವಿರುವ ಪೋಷಕಾಂಶಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳಬೇಕು. ಈ ರೀತಿ ಮಾಹಿತಿಯನ್ನು ತಿಳಿದುಕೊಳ್ಳಬೇಕಾದರೆ ಮಣ್ಣಿನ ಪರೀಕ್ಷೆಯನ್ನು ನಾವು ಮಾಡಿಸಲೇಬೇಕು. ಈ ಸಂಚಿಕೆಯಲ್ಲಿ ಮಣ್ಣಿನ ಪರೀಕ್ಷೆಯ ಮಹತ್ವ ಮತ್ತು ಮಣ್ಣಿನ ಪರೀಕ್ಷೆಯನ್ನು ಮಾಡಿಸಲು ಮಣ್ಣಿನ ಮಾದರಿ ಸಂಗ್ರಹದ ಕುರಿತು ತಿಳಿದುಕೊಳ್ಳೋಣ. ಮಣ್ಣಿನ ಪರೀಕ್ಷೆಯ ಮಹತ್ವ ಮತ್ತು ಮಣ್ಣು ಸಂಗ್ರಹದ ಕುರಿತು ತಮ್ಮೆಲ್ಲರಿಗೂ ಮಾಹಿತಿಯನ್ನು ಹಂಚಿಕೊಳ್ಳಲು ಆಗಮಿಸಿದ್ದಾರೆ ಕೃಷಿ ವಿಜ್ಞಾನ ಕೇಂದ್ರ ತಿಪ್ಟೂರಿನ ಬೇಸಾಯ ಶಾಸ್ತ್ರ ವಿಜ್ಞಾನಿಗಳಾದ ಡಾಕ್ಟರ್ ತಸ್ಮಿಯಾ ಕೌಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ಈಗ ನಮ್ಮ ರೈತರಿಗೆಲ್ಲರಿಗೂ ತಿಳಿಸಿಕೊಡಿ, ಮಣ್ಣು ಪರೀಕ್ಷೆಯನ್ನು ನಾವು ಯಾಕೆ ಮಾಡಿಸ್ಬೇಕು? ಒಂದು ಗಿಡದ ಒಳ್ಳೆ ಬೆಳವಣಿಗೆ ಮತ್ತೆ ಒಳ್ಳೆ ಇಳುವರಿ ಬರ್ಲಿಕ್ಕೋಸ್ಕರ 18 ತರದ ಪೋಷಕಾಂಶಗಳು ಬೇಕಾಗಿರುತ್ತೆ. ಈ 18 ತರದ ಪೋಷಕಾಂಶಗಳ ಪ್ರಮಾಣ ಎಷ್ಟು ಅಂಶದಲ್ಲಿದೆ ಅಂತ ತಿಳ್ಕೊಳ್ಳಿಕ್ಕೋಸ್ಕರ ಆ ಮಣ್ಣು ಪರೀಕ್ಷೆಯಿಂದ ಮಾತ್ರ ಗೊತ್ತಾಗುತ್ತೆ ಸರ್. ಮೇಡಮ್, ಈಗ 18 ಪೋಷಕಾಂಶಗಳು ಅಂತ ಹೇಳಿದ್ರಿ, ಯಾವ್ಯಾವುದು ಅಂತ ಸ್ವಲ್ಪ ವಿವರವಾಗಿ ತಿಳಿಸ್ಕೊಡ್ಬೋದಾ? ಸರ್, ಇದು 3 ತರ ವಿಂಗಡಣೆ ಮಾಡಿದೀವಿ. ಪ್ರಧಾನ ಪೋಷಕಾಂಶ, ದ್ವಿತೀಯ ಹಾಗೂ ಲಘು ಪೋಷಕಾಂಶಗಳು ಅಂತ. ಈ ಪ್ರಧಾನ ಪೋಷಕಾಂಶಗಳು ಬಂದು ಸಾರಜನಕ, ರಂಜಕ ಮತ್ತೆ ಪೊಟ್ಯಾಶ್. ಇದು ಹೆಚ್ಚು ಅಂಶದಲ್ಲಿ ಗಿಡದ ಒಳ್ಳೆ ಬೆಳವಣಿಗೆ ಮತ್ತೆ ಇಳುವರಿಗೋಸ್ಕರ ಬೇಕಾಗಿರುತ್ತೆ. ದ್ವಿತೀಯ ಪೋಷಕಾಂಶಗಳು ಬಂದು ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಮತ್ತೆ ಸಲ್ಫರ್. ಲಘು ಪೋಷಕಾಂಶಗಳು ಬಂದು ಸತು, ತಾಮ್ರ, ಮ್ಯಾಂಗನೀಸ್, ಬೋರಾನ್. ಇವು ಸ್ವಲ್ಪ ಅಂಶದಲ್ಲಿ ಬೇಕಾಗಿರುತ್ತೆ ಸರ್ ಗಿಡದ ಒಳ್ಳೆ ಇಳುವರಿಗೋಸ್ಕರ. ಸ್ವಲ್ಪ ಪ್ರಮಾಣದಲ್ಲಿ ಬೇಕಾಗಿರೋದ್ರಿಂದ ಲಘು ಪೋಷಕಾಂಶಗಳು ಅಂತ ಹೆಸರು. ಹೌದು ಮೇಡಮ್, ಲಘು ಪೋಷಕಾಂಶಗಳನ್ನ ಸಾಮಾನ್ಯವಾಗಿ ನಮ್ಮ ರೈತರು ಕಡಿಮೆ ಪ್ರಮಾಣದಲ್ಲಿ ಉಪಯೋಗಿಸ್ತಾರೆ, ಇಲ್ಲಾಂದ್ರೆ ಉಪಯೋಗಿಸೋ ಬಗ್ಗೆ ಅರಿವೇ ಇರೋದಿಲ್ಲ. ಲಘು ಪೋಷಕಾಂಶದಿಂದ ರೈತರಿಗೆ ಆಗುವಂತ ಉಪಯೋಗಗಳು ಏನೇನು ಮೇಡಮ್? ಲಘು ಪೋಷಕಾಂಶಗಳು ಫಾರ್ ಎಕ್ಸಾಂಪಲ್ ಲೈಕ್ ಜಿಂಕ್ ಇರ್ಬೋದು, ಬ್ರಾನ್, ಕಾಪರ್, ಮ್ಯಾಂಗನೀಸ್. ಇವುಗಳೆಲ್ಲ ಉಪಯೋಗಿಸೋದ್ರಿಂದ ಒಳ್ಳೆ ಗುಣಮಟ್ಟದ ಹಾಗೂ ಹೆಚ್ಚಿನ ಇಳುವರಿಯನ್ನ ಪಡ್ಕೋಬಹುದು. ಫಾರ್ ಎಕ್ಸಾಂಪಲ್ ತೆಂಗು ಮತ್ತೆ ಅಡಿಕೆ, ತೋಟಗಾರಿಕೆ ಬೆಳೆಗಳಾದಂತಹ ತೆಂಗು ಮತ್ತೆ ಅಡಿಕೆ ಬೆಳೆಗಳಲ್ಲಿ ಹರಳುದ್ರೋದು ಕಾಮನ್ ಇವತ್ತು ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಈ ಒಂದು ಪ್ರಾಬ್ಲಮ್ನ ನಾವು ಓವರ್ಕಮ್ ಮಾಡೋಕ್ಕೋಸ್ಕರ ನಾವು ಜಿಂಕ್ ಅಥವಾ ಬೋರಾನ್ನ ಉಪಯೋಗಿಸೋದ್ರಿಂದ ಈ ಒಂದು ಪ್ರಾಬ್ಲಮ್ನ ತಡೆಗಟ್ಟಬಹುದು ಸರ್. ಮೇಡಮ್, ಈಗ ಯಾವ ಪೋಷಕಾಂಶಗಳು ಮಣ್ಣಿನಲ್ಲಿ ಎಷ್ಟರ ಪ್ರಮಾಣ ಇದೆ ಅಂತ ತಿಳಿದುಕೊಳ್ಳಬೇಕಾದರೆ ನಮಗೆ ಮಣ್ಣಿನ ಪರೀಕ್ಷೆಗೆ ಅವಶ್ಯಕತೆ ಅಂತ ತಿಳಿಸ್ಕೊಟ್ರಿ. ಮಣ್ಣು ಪರೀಕ್ಷೆನ ನಾವು ಯಾವಾಗ ಮಾಡಿಸ್ಬೇಕು ಮೇಡಮ್? ಸರ್, ಎಸ್ಪೆಷಲಿ ಕೃಷಿ ಬೆಳೆಗಳಿಗೆಲ್ಲ ನಾವು 3 ಬೆಳೆ ತೆಗೆದ್ಮೇಲೆ ಮಣ್ಣು ಪರೀಕ್ಷೆ ಮಾಡಿಸೋದು ಅಥವಾ 3 ವರ್ಷಕ್ಕೊಂದ್ಸಲ ಮಣ್ಣು ಪರೀಕ್ಷೆ ಮಾಡಿಸೋದು ಅವಶ್ಯಕ ಸರ್. ಅದೇ ತೋಟಗಾರಿಕೆ ಅಥವಾ ಬಹುವಾರ್ಷಿಕ ಬೆಳೆಗಳಿಗೆಲ್ಲ 3 ವರ್ಷಕ್ಕೊಮ್ಮೆ ಮಣ್ಣು ಪರೀಕ್ಷೆ ಮಾಡಿಸೋದು ಅವಶ್ಯಕ. ಎಸ್ಪೆಷಲಿ ಫಾರ್ ಅಗ್ರಿಕಲ್ಚರ್ ಕ್ರಾಪ್ಸ್ ನಾವು ಬೆಳೆ ಕಟಾವ್ ಆದ ನಂತರ ಮತ್ತೆ ಉಳುಮೆ ಮಾಡೋಕ್ಕಿಂತ ಮುಂಚೆ ಮಣ್ಣು ಪರೀಕ್ಷೆ ಮಾಡಿಸೋದು ಸೂಕ್ತ. ಇದು ಬೇಸಿಗೆ ಸಮಯ, ಮಾರ್ಚ್ ತಿಂಗಳು ನಡೀತಾ ಇದೆ. ಈ ಒಂದು ಸಮಯದಲ್ಲಿ ಮಣ್ಣು ಪರೀಕ್ಷೆ ಮಾಡಿಸೋದು ಯಾವುದೇ ಸದ್ಯಕ್ಕೆ ಸ್ಟ್ಯಾಂಡಿಂಗ್ ಕ್ರಾಪ್ ಇರೋದಿಲ್ಲ, ಎಲ್ಲ ಬೆಳೆಗಳು ಕಟಾವ್ ಆಗಿದೆ. ಇದೊಂದು ಸೂಕ್ತ ಸಮಯ ಸರ್ ಮಣ್ಣು ಪರೀಕ್ಷೆ ಮಾಡಿಸ್ಲಿಕ್ಕೋಸ್ಕರ. ಮೇಡಮ್, ಇಷ್ಟೊತ್ತು ನಮಗೆ ಮಣ್ಣಿನ ಪರೀಕ್ಷೆಯ ಮಹತ್ವವನ್ನು ತಿಳಿಸಿಕೊಟ್ರಿ. ಈಗ ಒಂದು ಮಣ್ಣಿನ ಪರೀಕ್ಷೆ ಮಾಡಿಸ್ಬೇಕಾದ್ರೆ ಮಾದರಿ ಸಂಗ್ರಹದ ಬಗ್ಗೆ ಯಾವ್ಯಾವ ಸ್ಥಳದಲ್ಲಿ ನಾವು ಮಣ್ಣಿನ ತರಬೇಕು ಅಂತ ಸ್ವಲ್ಪ ರೈತರಿಗೆ ವಿವರವಾಗಿ ತಿಳಿಸ್ಕೊಡಿ. ಸರ್, ನಮ್ಮ ರೈತರು ವೈಜ್ಞಾನಿಕವಾಗಿ ಮಣ್ಣು ತೆಗೆಯೋದು ಅತಿ ಮುಖ್ಯವಾದದ್ದು. ನಮ್ಮ ರೈತರು ಏನ್ ಮಾಡ್ತಾರೆ, ಒಂದೇ ಕಡೆ ಮಣ್ಣನ್ನ ತಕೊಂಡ್ಬರ್ತಾರೆ, ಇಲ್ಲ ಗೊಬ್ಬರ ಹಾಕಿರ್ತಾರೆ ಅಂತ ಕಡೆ ಮಣ್ಣನ್ನ ತಕೊಂಡ್ಬರ್ತಾರೆ. ಎಸ್ಪೆಷಲಿ ನಾವು ಗೊಬ್ಬರ ಹಾಕಿರೋ ಸಮಯದಲ್ಲಿ ಮಣ್ಣು ತೆಗಿಬಾರ್ದು, ಮತ್ತೆ ನಿಂತಿರೋ ನೀರ್ ಹತ್ರ ಮಣ್ಣು ತೆಗಿಬಾರ್ದು, ಕಾಲುವೆ ಇರೋ ಕಡೆ ಮಣ್ಣು ತೆಗಿಬಾರ್ದು, ಇಲ್ಲ ಬಾವಿ ಇರೋ ಕಡೆ ಮಣ್ಣು ತೆಗಿಬಾರ್ದು, ಇಲ್ಲ ನಾವು ತಿಪ್ಪೆ ಏನಾದ್ರೂ ಇರುತ್ತೆ ಅಲ್ಲಿ ಗೊಬ್ಬರದ್ದು ಅಂತ ಕಡೆ ಗೊಬ್ಬರ ಇನ್ನೂ ಹಾಕಿ ಆಲ್ರೆಡಿ ತೆಗ್ದಿರ್ತೀವಿ, ಗೊಬ್ಬರ ಸ್ವಲ್ಪ ಇರುತ್ತೆ ಅಂತ ಕಡೆ ತೆಗಿಬಾರ್ದು. ಮತ್ತೆ ಎಲೆಕ್ಟ್ರಿಕ್ ಕಂಬ ಏನಾದ್ರೂ ಇದೆ ಅಂದ್ರೆ ತೆಗಿಬಾರ್ದು, ಗಿಡದ ಬುಡದ ಹತ್ರ ತೆಗಿಬಾರ್ದು, ಮತ್ತೆ ಮರದ ಕೆಳಗಡೆ ತೆಗಿಬಾರ್ದು. ಮತ್ತೆ ಕೃಷಿ ಬೆಳೆಗಳಿಗೆಲ್ಲ ನಾವು ಒಂದು 5ರಿಂದ 6 ಸ್ಪಾಟ್ಸ್ ನಾವು ಸೆಲೆಕ್ಟ್ ಮಾಡ್ಕೋಬೇಕು ರ್ಯಾಂಡಮ್ ಆಗಿ. ಇದನ್ನ ಹೇಗೆ ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ಜಿಗ್ಜಾಗ್ ಅಥವಾ ಝೆಡ್ ಆಕಾರದಲ್ಲಿ ಈ ಸ್ಪಾಟ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕು. ಅದೇ ತೋಟಗಾರಿಕೆ ಬೆಳೆಗಳಿಗಂದ್ರೆ ನಾವು ಒಂದು 4 ಮರದ ಮಧ್ಯ ಅದೇ ತರ ನಾನು ಹೇಗೆ ಕೃಷಿ ಬೆಳೆಗಳಿಗಂತ ಹೇಳಿದ್ನೋ ಅದೇ ತರ ತೋಟಗಾರಿಕೆ ಬೆಳೆಗಳಿಗೂ ಅಷ್ಟೇ ಜಿಗ್ಜಾಗ್ ಶೇಪ್ ಅಲ್ಲಿ 4 ಮರದ ಮಧ್ಯ ನಾವು 5ರಿಂದ 6 ಸ್ಪಾಟ್ಸ್ ನ ಸರಿ ಸುಮಾರು 1-2 ಎಕರೆ ಜಮೀನಿಗೆ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ.
ಮೇಡಮ್, ಈಗ 5 ರಿಂದ 6 ಕಡೆ ಮಾದರಿನ ಸಂಗ್ರಹಿಸಬೇಕು ಅಂತ ಹೇಳ್ಕೊಟ್ರಿ. ಅದಕ್ಕೇನಾದ್ರು ನಿರ್ದಿಷ್ಟವಾದ ಕಾರಣ ಇದೆಯಾ, ಅಷ್ಟೇ ಭಾಗದಲ್ಲಿ ಸಂಗ್ರಹಿಸಬೇಕು ಅಂತ? ಹೌದು ಸರ್, ಏನಂದ್ರೆ ಮಣ್ಣು ಒಂದ್ ಭಾಗದಿಂದ ಇನ್ನೊಂದು ಭಾಗಕ್ಕೆ ಮಣ್ಣಿನ ರಚನೆ ಇರ್ಬೋದು ಅಥವಾ ಫಲವತ್ತತೆ ಚೇಂಜ್ ಆಗ್ತಾ ಇರುತ್ತೆ. ಮತ್ತೆ ನಾನು ನಿಮ್ಗೆ ಏನ್ ಹೇಳಿದೆ, ಒಂದ್ ಸರಿ ಸುಮಾರು 2 ಎಕರೆ ಜಮೀನಿಗೆ ಒಂದು 5 ರಿಂದ 6 ಕಡೆ ನಾವು ಸ್ಯಾಂಪಲ್ ನ ಕಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿದೆ. ಇದು ಯಾಕಂದ್ರೆ ನಮ್ಗೆ ಅಷ್ಟು ಮಣ್ಣು ಮಾದರಿಯ ಮಿಶ್ರಣ ಸಿಗುತ್ತೆ. ಮತ್ತೆ ನಾವೇನ್ ಮಣ್ಣು ಪರೀಕ್ಷೆ ಮಾಡ್ತೀವೋ ಆ ಒಂದು ಮಣ್ಣು ನಮ್ಗೆ ಫಲಿತಾಂಶದ್ದು ಅಕ್ಯುರಸಿಗೋಸ್ಕರ, ನಿಖರತೆಗೋಸ್ಕರ ನಾವು ಈ ತರ ಒಂದು 2 ಎಕರೆ ಜಮೀನಲ್ಲಿ ನಾವು ಜಿಗ್ಜಾಗ್ ಆಕಾರದಲ್ಲಿ 5 ರಿಂದ 6 ಕಡೆ ತಕ್ಕೋಬೇಕು ಸರ್. ಮೇಡಮ್, ಈಗ 5 ರಿಂದ 6 ಕಡೆ ಜಾಗನ ಗುರ್ತ್ ಮಾಡಾದ್ಮೇಲೆ ಮಣ್ಣಿನ ಮಾದರಿನ ಯಾವ ತರ ಸಂಗ್ರಹಿಸಬೇಕು ಮೇಡಮ್? ಸರ್, ನಾವು ಪ್ರತಿ ಸ್ಪಾಟಿಗೂ ವಿ ಆಕಾರದಲ್ಲಿ ನಾವು ಗುಂಡಿ ತೆಗಿಬೇಕು. ಕೃಷಿ ಬೆಳೆಗಳಿಗಂದ್ರೆ ನಾವು 15 ಸೆಂಟಿಮೀಟರ್ ಆಳವಾಗಿ ಗುಂಡಿನ ತೆಗಿಬೇಕಾಗುತ್ತೆ. ತೋಟಗಾರಿಕೆ ಬೆಳೆಗಳು ಲೈಕ್ ತೆಂಗು, ಅಡಿಕೆಗೆಲ್ಲ ನಾವು 15 ರಿಂದ 30 ಸೆಂಟಿಮೀಟರ್ ವರೆಗೂ ಗುಂಡಿ ತೆಕ್ಕೋಬೇಕಾಗುತ್ತೆ. ಅದೇ ಆಳವಾದ ಬೇರು ಬಿಡುವಂತಹ ಬೆಳೆಗಳು ಲೈಕ್ ಫಾರ್ ಎಕ್ಸಾಂಪಲ್ ಹುಣಸೆ ಅಥವಾ ಮಾವು, ಅದರಲ್ಲೆಲ್ಲ ನಾವು 30 ರಿಂದ 60 ಸೆಂಟಿಮೀಟರ್ ಆಳ ಗುಂಡಿನ ನಾವು ತೆಕ್ಕೋಬೇಕಾಗುತ್ತೆ. ನಾವೇನ್ ವಿ ಆಕಾರದಲ್ಲಿ ಗುಂಡಿ ತಕೊಂಡಿರ್ತೀವೋ, 2 ವಿ ಆಕಾರದಲ್ಲಿ 2 ಡೈರೆಕ್ಷನ್ ನಮ್ಗೆ ಏನ್ ಬಂದಿರುತ್ತೋ ಆ ವಿ ಆಕಾರದಲ್ಲಿ ಮೇಲ್ಗಡೆ ಭಾಗದಿಂದ ಕೆಳಗಡೆ ಭಾಗವರೆಗೂ ನಾವು ಮಣ್ಣನ್ನ ಸ್ಕ್ರೇಪ್ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ಪ್ರತಿಯೊಂದು ಬೆಳೆನೂ ಅಷ್ಟೇ ಬೆಳೆಯ ಬೇರು ಭೂಮಿಯ ಮೇಲ್ಭಾಗದಿಂದ ಕೆಳಗಡೆ ಭಾಗಕ್ಕೆ ಹೋಗೋದ್ರಿಂದ ನಮಗೆ ಮೇಲ್ಗಡೆ ಭಾಗದಲ್ಲಿರುವಂತಹ ಮಧ್ಯಮ ಹಾಗೂ ಕೆಳಗಡೆ ಭಾಗದಲ್ಲಿರುವಂತಹ ಅಷ್ಟು ಮಣ್ಣು ಸಿಗುತ್ತೆ. ಅದಕ್ಕೋಸ್ಕರ ಈ ತರ ಸ್ಕ್ರೇಪ್ ಮಾಡ್ಕೊಂಡು ನಾವು 5 ರಿಂದ 6 ಕಡೆ ಸ್ಪಾಟ್ಸ್ ಇಂದ ನಾವು ಮಣ್ಣನ್ನ ಸಂಗ್ರಹಣೆ ಮಾಡ್ಕೊಂಡು ಒಂದು ಪ್ಲಾಸ್ಟಿಕ್ ಅಥವಾ ನ್ಯೂಸ್ ಪೇಪರ್ ಮೇಲೆ ಅಷ್ಟು ನಮಗೆ ಒಂದು 5 ರಿಂದ 6 kg ಅಷ್ಟು ಮಣ್ಣು ಸಿಗುತ್ತೆ. ಈ ಒಂದು ಮಣ್ಣನ್ನ ನಾವು ವೃತ್ತಾಕಾರದಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ಸರ್. ಅಷ್ಟು ಮಣ್ಣು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ವೃತ್ತಾಕಾರದಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಈ ಸ್ಪ್ರೆಡ್ ಮಾಡ್ಕೊಂಡಿರುವಂತಹ ಮಣ್ಣನ್ನ ನಾವು ಪ್ಲಸ್ ಮಾರ್ಕ್ ಹಾಕಿ 4 ಭಾಗವಾಗಿ ನಾವು ಡಿವೈಡ್ ಮಾಡ್ಕೋಬೇಕಾಗುತ್ತೆ. ಪ್ಲಸ್ ಮಾರ್ಕ್ ಮಾಡಿ ನಾವು 4 ಭಾಗ ಮಣ್ಣು ಡಿವೈಡ್ ಮಾಡಿದ್ಮೇಲೆ 2 ಆಪೋಸಿಟ್ ಡೈರೆಕ್ಷನ್ ಇಂದು ಮಣ್ಣ ನಾವು ತೆಗೆದ್ಬಿಟ್ಟು ಇನ್ನೇನು 2 ಆಪೋಸಿಟ್ ಡೈರೆಕ್ಷನ್ ನಮಗೆ ಮಣ್ಣು ಸಿಕ್ಕಿರುತ್ತೋ ಅದನ್ನ ಮತ್ತೆ ಪುನಃ ನಾವು ಮಿಕ್ಸ್ ಮಾಡಬೇಕಾಗುತ್ತೆ. ಪುನಃ ನಾವು ಪ್ಲಸ್ ಮಾರ್ಕ್ ಹಾಕಿ ನಾವೇನು ಆಪೋಸಿಟ್ ಡೈರೆಕ್ಷನ್ ಮಣ್ಣು ತೆಗೆದಿರ್ತೀವೋ ಅದ್ರ ಆಪೋಸಿಟ್ ಡೈರೆಕ್ಷನ್ ಮಣ್ಣನ್ನ ನಾವು ತೆಗೆದು ಬಿಡ್ಬೇಕಾಗುತ್ತೆ. ಅದೇ ತರ ನಾವು ಇದೇ ಪ್ರೊಸೆಸ್ ನ ಒಂದು 4 ರಿಂದ 5 ಸತಿ ರಿಪೀಟ್ ಮಾಡಿ ನಮಗೆ ಒಂದು 400 ರಿಂದ 500 ಗ್ರಾಮ್ ಮಣ್ಣು ಸಿಗೋವರೆಗೂ ನಾವು ಈ ಪ್ರೊಸೆಸ್ ನ ಕಂಟಿನ್ಯೂ ಮಾಡಿ ನಾವು ಪ್ಲಾಸ್ಟಿಕ್ ಅಥವಾ ಇಲ್ಲ ಬಟ್ಟೆ ಚೀಲದ್ದು ಬ್ಯಾಗಿಗೆ ನಾವು ಈ ಮಣ್ಣನ್ನ ಹಾಕೋಬೇಕಾಗುತ್ತೆ. ಬಟ್ ಇದೊಂದು ನಮ್ಮ ರೈತರಿಗೆ ನೆನಪಿರಬೇಕು, ಏನಂದ್ರೆ ಯಾವುದೇ ಆದಂತಹ ಗೊಬ್ಬರದ ಚೀಲ ಇರಬಾರ್ದು ಅಥವಾ ಯಾವುದೇ ಆದಂತಹ ಕೆಮಿಕಲ್ ಫರ್ಟಿಲೈಸರ್ಸ್ ಆ ಚೀಲದಲ್ಲಿ ಹಾಕಿರಬಾರ್ದು ಸರ್. ಮತ್ತೆ ಈ ಮಣ್ಣನ್ನ ನಾವು ಲ್ಯಾಬಿಗೆ ತಲುಪಿಸ್ಬೇಕಾಗುತ್ತೆ ಸರ್. ಮೇಡಮ್, ಈಗ ಮಣ್ಣು ಪರೀಕ್ಷೆಯನ್ನ ಮಾಡಿಸೋಕ್ಕೆ ಮಣ್ಣಿನ ಮಾದರಿಯನ್ನು ಸಂಗ್ರಹಿಸಾದ್ಮೇಲೆ ರೈತರು ಆ ಮಾದರಿಯನ್ನು ಎಷ್ಟು ದಿನದ ಒಳಗಡೆ ನಮ್ಮ ಪ್ರಯೋಗಾಲಯಕ್ಕೆ ತಲುಪಿಸ್ಬೇಕು ಮೇಡಮ್? ಸರ್, ಅದನ್ನ ಜಾಸ್ತಿ ದಿನ ಇಡಬಾರ್ದು. ಮಣ್ಣು ಜೀವಂತವಾಗಿದೆ ಅಂತ ಹೇಳ್ತೀವಿ. ಅದನ್ನು ಆದಷ್ಟು ಒಂದು 4 ರಿಂದ 5 ದಿನ ಒಳಗಡೆ ಮಣ್ಣನ್ನ ಪ್ರಯೋಗಾಲಯಕ್ಕೆ ತಲುಪಿಸ್ಬೇಕಾಗುತ್ತೆ. ಆ ತಲುಪಿಸಿರುವಂತಹ ಮಣ್ಣಿಂದ ನಾವು ಕೆಲವೊಂದಿಷ್ಟು ವಿವರಗಳನ್ನ ರೈತರಿಂದ ತಗೊಳ್ತೀವಿ ಸರ್. ಏನಂದರೆ ರೈತರ ಹೆಸರು ಇರ್ಬೋದು, ಅವ್ರ ತಂದೆ ಹೆಸರು ಇರ್ಬೋದು, ಸರ್ವೆ ನಂಬರ್, ಮತ್ತು ಯುನಿಕ್ ಆಗಿರುವಂತಹ ಆಧಾರ್ ನಂಬರ್ ಅಂತೂ ಬೇರೆಯವ್ರಿಗೆ ಇರೋಕ್ಕೆ ಸಾಧ್ಯ ಇರಲ್ಲ. ಆಧಾರ್ ನಂಬರ್ ಮತ್ತು ಹಿಂದಿನ ಬೆಳೆ ಏನು ಹಾಕಿದ್ರು ಮತ್ತು ನೆಕ್ಸ್ಟ್ ಮುಂದಿನ ಬೆಳೆ ಏನು ಹಾಕ್ತಾರೆ ಇಂಥ ಒಂದು ವಿವರನ ನಾವು ಕಲೆಕ್ಟ್ ಮಾಡ್ಕೊತೀವಿ ಸರ್. ಓಕೆ ಮೇಡಮ್, ಈಗ ಮಣ್ಣಿನ ಪರೀಕ್ಷೆ ಮಾಡಿಸ್ಬೇಕು ಅಂದರೆ ರೈತರು ಯಾವ ಕೇಂದ್ರಗಳಲ್ಲಿ ನಮಗೆ ಲಭ್ಯವಿದೆ ಮೇಡಮ್ ಮಣ್ಣು ಪರೀಕ್ಷೆ ಮಾಡಿಸೋದು? ಸರ್, ನಮ್ಮ ರೈತರು ಮಣ್ಣು ಪರೀಕ್ಷೆ ಮಾಡಿಸ್ಬೇಕಂದ್ರೆ ಕೃಷಿ ವಿಜ್ಞಾನ ಕೇಂದ್ರ ಇರ್ಬೋದು, ಇಲ್ಲ ಕೃಷಿ ಇಲಾಖೆಗಳಲ್ಲಿರ್ಬೋದು, ಇಲ್ಲ ಕೆಮಿಕಲ್ ಇಲ್ಲ ಫರ್ಟಿಲೈಸರ್ ಕಂಪ್ನೀಸ್ ಆದಂತಹ ಮಂಗಳ ಇರ್ಬೋದು, ಪರೀಕ್ಷೆ ಮಾಡ್ತೀವಿ ಸರ್. ಸೊ ಕೇಂದ್ರ ಸರ್ಕಾರದ ಅಂಗಸಂಸ್ಥೆಗಳಿರ್ಬೋದು ಅಥವಾ ರಾಜ್ಯ ಸರ್ಕಾರದ ಅಂಗಸಂಸ್ಥೆಗಳು ಅಥವಾ ಖಾಸಗಿ ಸಂಸ್ಥೆಗಳಲ್ಲಿ ಕೂಡ ಎಲ್ಲ ಕಡೆನೂ ಲಭ್ಯವಿದೆ. ಹೌದು ಸರ್. ಮೇಡಮ್, ಈಗ ನಮ್ಮ ಕೆವಿಕೆನಲ್ಲೂ ಮಣ್ಣು ಪರೀಕ್ಷೆ ಏನಾದ್ರು ಮಾಡ್ತಾ ಇದ್ದೀರಾ ತಿಪ್ಟೂರು ಭಾಗದ ರೈತರಿಗೆ ಉಪಯೋಗ ಆಗುವಂಗೆ? ಹೌದು ಸರ್, ನಾವು ಮಣ್ಣು ಮತ್ತು ನೀರು 2 ಪರೀಕ್ಷೆ ಮಾಡ್ತೀವಿ. ಒಂದು ಮಣ್ಣು ಪರೀಕ್ಷೆ ಮಾಡಲಿಕ್ಕೆ ನಾವು 300 ರೂಪಾಯಿ ಚಾರ್ಜ್ ಮಾಡ್ತೀವಿ ಸರ್. ಮತ್ತು ಒಂದು ನೀರು ಮಾದರಿನ ನಾವು ಪರೀಕ್ಷೆ ಮಾಡಲಿಕ್ಕೋಸ್ಕರ 200 ರೂಪಾಯಿ ಚಾರ್ಜ್ ಮಾಡ್ತೀವಿ ಸರ್. ಓಕೆ ಮೇಡಮ್, ಈಗ 300 ರೂಪಾಯಿನ ನಾವು ಚಾರ್ಜ್ ಮಾಡಿ ಮಣ್ಣು ಪರೀಕ್ಷೆನ ಸ್ಯಾಂಪಲ್ ಅನಾಲಿಸಿಸ್ ಮಾಡ್ಬೇಕಾದ್ರೆ ಯಾವ ಪೋಷಕಾಂಶಗಳನ್ನ ನೀವು ಅನಾಲಿಸಿಸ್ ಮಾಡ್ಕೊಡ್ತೀರಿ ಮೇಡಮ್? ಸರ್, ಮಣ್ಣಲ್ಲಿ ಅತಿ ಮುಖ್ಯವಾದದ್ದು ಏನಂದ್ರೆ ಮಣ್ಣಿನ ರಸಸಾರ ಸರ್, ಸಾಯಿಲ್ pH ಅಂತ ಹೇಳ್ತೀವಿ ನಾವು. ಸಾಯಿಲ್ pH, ವಿದ್ಯುತ್ ವಾಹಕತ್ವ ಮತ್ತೆ ಮಣ್ಣಲ್ಲಿರುವಂತಹ ಸಾವಯವ ವಸ್ತುಗಳನ್ನ ಟೆಸ್ಟ್ ಮಾಡ್ತೀವಿ ಸರ್. ಮತ್ತೆ ನಾನು ನಿಮ್ಗೆ ಆಲ್ರೆಡಿ ತಿಳಿಸ್ಕೊಟ್ಟೆ ಮಣ್ಣಿಗೆ 3 ಥರದ ಪೋಷಕಾಂಶಗಳು ಬೇಕಾಗಿರುತ್ತೆ ಅಂತ. ಪ್ರಧಾನ ಪೋಷಕಾಂಶಗಳಾದಂತಹ ಸಾರಜನಕ, ರಂಜಕ ಮತ್ತೆ ಪೊಟ್ಯಾಶ್ ಟೆಸ್ಟ್ ಮಾಡ್ತೀವಿ. ಮತ್ತೆ ದ್ವಿತೀಯ ಪೋಷಕಾಂಶಗಳಾದಂತಹ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಮತ್ತೆ ಸಲ್ಫರ್ ಟೆಸ್ಟ್ ಮಾಡ್ತೀವಿ ಸರ್. ಮತ್ತೆ ಲಘು ಪೋಷಕಾಂಶಗಳಾದಂತಹ ಜಿಂಕ್, ಬೋರಾನ್, ಮ್ಯಾಂಗ್ನೀಸ್, ಕಾಪರ್ ಟೆಸ್ಟ್ ಮಾಡ್ತೀವಿ ಸರ್. ಸೊ ಆಲ್ಮೋಸ್ಟ್ ಒಂದು ಬೆಳೆಗೆ ಪ್ರಮುಖವಾಗಿ ಬೇಕಾಗುವಂತ ಪೋಷಕಾಂಶಗಳು ಎಲ್ಲಾನು ನೀವು ಅನಾಲಿಸಿಸ್ ಮಾಡಿ ಕೊಡ್ತೀರಾ ಮೇಡಮ್? ಹೌದು ಸರ್. ಅನಾಲಿಸಿಸ್ ಮಾಡಾದ್ಮೇಲೆ ರೈತರಿಗೆ ಏನಾದ್ರು ಒಂದು ಮಾದರಿ ಕಾರ್ಡು ಅಥವಾ ಯಾವ್ದು ಏನೇನು ಕಂಟೆಂಟ್ ಇದೆ ಮತ್ತೆ ನೆಕ್ಸ್ಟ್ ಬೆಳೆಗೆ ಏನೇನು ಶಿಫಾರಸು ಮಾಡಬೇಕು, ಎಷ್ಟು ಪ್ರಮಾಣದಲ್ಲಿ ಹಾಕ್ಬೇಕು ಅಂತ ಏನಾದ್ರು ಮಾಹಿತಿ ಇದ್ರೆ ಏನಾದ್ರು ಅದ್ರ ಬಗ್ಗೆ ಹಂಚ್ಕೊಳ್ಳಿ ಮೇಡಮ್.
ಸರ್ ನಾವು ಪ್ರತಿ ಮಣ್ಣಿನ ಸ್ಯಾಂಪಲ್ನ ಟೆಸ್ಟ್ನ ಮಾಡೋದಾದ್ಮೇಲೆ ನಾವು ಅದನ್ನ ಮಣ್ಣು ಆರೋಗ್ಯ ಚೀಟಿಯ ಮುಖಾಂತರ ನಾವು ಅದ್ರ ಫಲಿತಾಂಶನ ಕೊಡ್ತೀವಿ ಸರ್. ನಾನು ನಿಮ್ಗೆ ಇಷ್ಟೊತ್ತು ಏನು ತಿಳಿಸ್ಕೊಟ್ನೋ ಅದು ಎಲ್ಲ ಫಲಿತಾಂಶಕ್ಕೆ ತಕ್ಕಂತೆ ಅವ್ರು ಏನು ಬೆಳೆನ ಅಂದ್ರೆ ಮುಂದಿನ ಬೆಳೆ ಏನ್ ಹಾಕ್ಬೇಕು ಅಂತ ಇರ್ತಾರೋ ಆ ಬೆಳೆಗೆ ಏನ್ ಕಡಿಮೆ ಇದೆ ಇಲ್ಲ ಏನಾದ್ರೂ ಜಾಸ್ತಿ ಇದೆ ಅದಕ್ಕೆ ನಾವು ಶಿಫಾರಸ್ ಮಾಡಿ ಗೊಬ್ಬರ ಬೋತ್ ನಾವು ಆರ್ಗ್ಯಾನಿಕ್ ಮತ್ತೆ ಕೆಮಿಕಲ್ ಫರ್ಟಿಲೈಸರ್ಸ್ ನ ರೆಕಮೆಂಡೇಶನ್ ಕೊಡ್ತೀವಿ ಸರ್. ಓಕೆ, ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸರ್. ರೈತ ಬಾಂಧವರೇ, ಇಷ್ಟೊತ್ತು ನಾವು ಈ ಸಂಚಿಕೆಯಲ್ಲಿ ಮಣ್ಣಿನ ಪರೀಕ್ಷೆಯ ಮಹತ್ವ ಮತ್ತು ಮಣ್ಣು ಸಂಗ್ರಹ ಮಾಡುವ ಬಗ್ಗೆ ಮತ್ತು ಮಣ್ಣು ಪರೀಕ್ಷೆಯನ್ನು ಯಾವ ಯಾವ ಕೇಂದ್ರದಲ್ಲಿ ಎಷ್ಟರ ದರದಲ್ಲಿ ನಾವು ಅನಾಲಿಸಿಸ್ ಮಾಡಬಹುದು ಅಂತ ಮುಂತಾದ ಉಪಯೋಗಗಳ ಬಗ್ಗೆ ಎಲ್ಲ ನಾವು ಮಾಹಿತಿಯನ್ನು ಪಡೆದಿದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ವಿನೂತನವಾದ ತಂತ್ರಜ್ಞಾನಗಳೊಂದಿಗೆ ಮತ್ತೆ ತಮ್ಮನ್ನು ಭೇಟಿಯಾಗೋಣ. ಧನ್ಯವಾದಗಳು.